ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ಗೆ ಸೇರ್ಪಡೆ ಇತ್ತು. ನಮ್ಮ ಪುಟ್ಟಂಜನಪ್ಪನವರು ಮೂಲತನೂ ಕಾಂಗ್ರೆಸ್ಸೇ. ಮೊನ್ನೇನು ಸ್ವಲ್ಪ ಒಂದು ಟಿಕೆಟ್ನ ಬದಲಾವಣೆಗಾಗಿ ಸ್ವಲ್ಪ ಹಿಂದೆ ಹೋಗಿದ್ದಷ್ಟೇ. ಇವತ್ತು ಅವರ ಅಪಾರ ಬೆಂಬಲಿಗರೊಂದಿಗೆ ಇವತ್ತು ಸಾವಿರಾರು ಕಾರ್ಯಕರ್ತರೊಂದಿಗೆ ಇವತ್ತು ಸೇರ್ಪಡೆ ಆದರು. ನಮಗೂ ಒಂದು ಸಂತೋಷ. ಮೊನ್ನೆ 52,000 ಓಟ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ತೆಗೆದಂಥವರು. ಇವತ್ತು ಕಾಂಗ್ರೆಸ್ಸು ಪಕ್ಷ ಬಡ ಜನತೆಗೆ, ಒಂದು ಹಿಂದುಳಿದ ವರ್ಗಗಳಿಗೆ ಇವತ್ತು 2,000 ರೂಪಾಯಿನ ಮಹಿಳೆಯರಿಗೆ ಬಸ್ನ ಫ್ರೀ ಕೊಡಂತಿರೋದು, ಪವರ್ನ ಕೊಡಬಂಥದ್ದು. ಇವತ್ತು ರೈತರಿಗೂ ತುಂಬ ಕಷ್ಟದ ಪರಿಸ್ಥಿತಿ ಇವತ್ತು ಎದುರಿಸ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಗಳಲ್ಲಿ ಇವತ್ತು 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋಂಥದ್ದು ಗ್ರಾಮೀಣ ಪ್ರದೇಶದ ಒಂದು ಬಡ ಕುಟುಂಬಗಳಿಗೆ, ಮಧ್ಯಮ ವರ್ಗದವರಿಗೆ ಇದೊಂದು ಅನುಕೂಲಕರ ಸ್ಥಿತಿ ಇದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಣ್ಣವರು, ಎಲ್ಲ ಒಂದು ಶಾಸಕರ ಒಂದು ಮಂತ್ರಿಗಳ ಒಂದು ಇದರಲ್ಲಿ ಸರ್ಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತೇನು ಲೋಕಸಭೆ ಚುನಾವಣೆ ಬಂದಿದೆ, ಅತಿ ಹೆಚ್ಚಿನ ಒಂದು ಎಂಪಿಗಳನ್ನ ಗೆಲ್ಲಿಸಿ ದೆಹಲಿ ಕಳಿಸ್ಕೊಡ್ಬೇಕು, ಅಲ್ಲಿ ಕಾಂಗ್ರೆಸ್ಗೆ ಒಂದು ಬುನಾದಿ ಆಗಬೇಕು ಅಂಥೇಳಿ ಇವತ್ತೇನು 5 ಓಟಿರೋಂಥವ್ರನ್ನು ಸೇರ್ಪಡೆ ಮಾಡಬೇಕು ಅಂಥೇಳಿ ನಿನ್ನೆ ನಮ್ಮ ಬೈರತಿ ಸುರೇಶ್ ಸರ್ ಅವರು ಹೇಳ್ದಂಗೆ ಇವತ್ತು ಅಪಾರ ಬೆಂಬಲಿಗರು BJPಯಿಂದ JDS ಇಂದ ಸೇರ್ಪಡೆ ಆಗಿದ್ದಾರೆ. ಒಂದು ಕಾಂಗ್ರೆಸ್ನ ಒಂದು ಬಲಪಡಿಸಿದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಸಾರಿ ಕಳೆದ ಬಾರಕ್ಕೆ MP ಈ ಬಾರಿ ತುಂಬ ಹೆಚ್ಚಿನ ಸೀಟುಗಳು ಬರೋಂಥದ್ರಲ್ಲಿ ಸಂಶಯನೇ ಇಲ್ಲ. ಆ ಥರ ಒಗ್ಗಟ್ಟಾಗಿ ಈ 5 ಗ್ಯಾರಂಟಿಗಳನ್ನ ಎಲ್ಲ ಪಡ್ಕೊಂಡಂಥ ಒಂದು ಫಲಾನುಭವಿಗಳು ಈ ಸಾರಿ ಮುನ್ನಡೆಸ್ಕೊಂಡು ಒಳ್ಳೆ ವೋಟಿಂಗ್ ಮಾಡ್ತಾರೆ ಅಂತ ನಮಗೆ ಒಂದು ಅಭಿಪ್ರಾಯ ಇದೆ ಸರ್. ಸರ್, ಆ ಥರದ್ದು ಹೆಚ್ಚಿಗೆ ನಮ್ಗೆ ಇದೇ ಬೇಕು ಅದೇ ಬೇಕು, ಕೆಲವರು ಆಕಾಂಕ್ಷೆಗಳು ನಮಗೆ ಕೊಡ್ಬೇಕಂತಿದ್ರು. ಅದನ್ನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಒಂದು ಸಚಿವರುಗಳ ಮುಖಾಂತರ ಅವ್ರನ್ನೆಲ್ಲ ಏನು ಬೇಕು, ನಾವು ಮುಂದೆ ನೀವು ದುಡಿದಂಥವ್ರು ನಾವು ಮುಂದಿನ ಒಂದು ಇದರಲ್ಲಿ ನಾವು ಗುರುತಿಸ್ತೀವಿ ಅಂತೇಳಿ ಒಂದು ಅವ್ರಿಗೆ ಒಂದು ಆಶ್ವಾಸನೆ ಕೊಟ್ಟು, ಅದೇ ಥರ ಒಂದು ಪಕ್ಷದ ಬಲವರ್ಧನೆಗೆ ಅವರು ಸಹ ಯಾವುದೇ ಒಂದು ಭಿನ್ನಮತಗಳ ಇಲ್ಲದೆ ಇವತ್ತು ಸಹಕಾರ ಕೊಟ್ಟಿದ್ದಾರೆ. ಇನ್ನೇನು 26ನೇ ತಾರೀಕು ಚುನಾವಣೆಗೆ ತುಂಬ ಬಹುಮತದಲ್ಲಿ ವೋಟಿಂಗು ಮಾಡಿ ಬಹುಮತದಲ್ಲಿ ಕಾಂಗ್ರೆಸ್ನ ಒಂದು MP ಗೆದ್ದು ದೆಹಲಿಗೆ ಬರ್ತಾರೆ ಅಂತೇಳಿ ನಮ್ಮ ಎಲ್ಲರ ಒಂದು ಆಶಾಭಾವನೆ ಇದೆ. ಸುರೇಶ್ ಅಂತೇಳಿ ಶಿಡ್ಲಘಟ್ಟ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ನಮ್ಮ ಸಿದ್ದರಾಮಣ್ಣ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಭಾಳ ಒಳ್ಳೆಯ ಒಂದು ಕೆಲಸ ಮಾಡ್ತಿದ್ದಾರೆ. ಆ ಒಂದು ವಿಚಾರವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಲೋಕಸಭೆ ಕ್ಯಾಂಡಿಡೇಟ್ ಆದಂಥ ಗೌತಮ್ ಇರ್ಬೋದು ಮತ್ತು ರಕ್ಷಾರಾಮಯ್ಯ ಇರ್ಬೋದು, ಇವರಿಬ್ಬರು 100% ಗೆಲ್ತಾರೆ ಅವರು. ಈ ಒಂದು ವಿಚಾರವಾಗಿ ಇವತ್ತು ನಾವು ಶಿಡ್ಲಘಟ್ಟ ತಾಲೂಕಿನಿಂದ ನಮ್ಮ ಪುಟ್ಟು ಆಂಜನಪ್ಪನವರ ಸಾವಿರಾರು ಬೆಂಬಲಿಗರು ಇವತ್ತು ನಾವು ಬಂದು ಇಲ್ಲಿ ಪಕ್ಷಕ್ಕಾಗಿ ನಾವು ಸೇರ್ಪಡೆಗೊಂಡು ಪಕ್ಷಕ್ಕಾಗಿ ದುಡಿತೀವಿ, ಪಕ್ಷವನ್ನು ಈ ಸರಿ ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಅವರ ನಮ್ಮ ಸಮ್ಮುಖದಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀವಿ. ದಯಮಾಡಿ ಎಲ್ಲ ಮಹಿಳೆಯರು, ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಅವ್ರ ಬಸ್ಸಿನ ಸೌಕರ್ಯ ಇರ್ಬೋದು, ಮತ್ತು 2,000 ರೂಪಾಯಿ ಕೊಡೋದಿರ್ಬೋದು, ಮತ್ತು ಯುವಕರಿಗೆ ಒಂದು ಪ್ರೋತ್ಸಾಹಧನ ಕೊಡೋದಿರ್ಬೋದು, ಎಲ್ಲವೂ ಸಹ ಇವತ್ತು ಈ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಎಲ್ಲರೂ ಸಹ ತಾವೆಲ್ಲ ಉಪಯೋಗ ಪಡಿಸಿಕೊಂಡು ಎರಡೂ ಜಿಲ್ಲೆಯ ನಮ್ಮ ರಕ್ಷಾರಾಮಯ್ಯ ಇರ್ಬೋದು, ಗೌತಮ್ ಇರ್ಬೋದು, ಇಬ್ಬರನ್ನೂ ಸಹ ಗೆಲ್ಲಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಶಿಡ್ಲಘಟ್ಟದಲ್ಲಿ ಪುಟ್ಟು ಆಂಜನಪ್ಪನವರ ಕೈಯನ್ನು ಬಲಪಡಿಸ್ತೀವಿ. ಶಿಡ್ಲಘಟ್ಟದಲ್ಲಿ 1 ಲಕ್ಷ ಮತಗಳ ಅಂತರದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಡ್ತೀವಿ ಅಂತೇಳಿ ಪುಟ್ಟು ಆಂಜನಪ್ಪ ಪರವಾಗಿ ನಾವು ಈ ಸರಿ ಮತ ಹಾಕ್ಸ್ತೀವಿ.